ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಧನು ಬರ್ಡೇ ಆದಮೇಲೆ ನಾನು 2 ಡೇಸ್ ನನ್ನ ಅಮ್ಮನ ಮನೇಲೇ ಇರೋದ್ರಿಂದ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಮದುವೆ ಕೂಡ ಮುಗಿಸ್ಕೊಂಡು ಹೊರಡೋಣ ಅಂತ ಹೇಳಿ ಸೊ ನಾನು ಮದುವೆಗೆ ರೆಡಿ ಆಗಿಬಿಟ್ಟು ನಾನು ಅಕ್ಕನ ಫ್ರೆಂಡ್ಸ್ ಎಲ್ಲ ಹೊರಟ್ವಿ. ಅಲ್ಲಿ ನೋಡಿದ್ರೆ ಅಕ್ಕನ ಫ್ರೆಂಡು ನಾನು ಅಕ್ಕ ಎಲ್ಲ ಸೇಮ್ ಕಲರ್ ಮೆರೂನ್ ಕಲರ್ ಡ್ರೆಸ್ ಹಾಕಿರೋದ್ರಿಂದ ಕೋಇನ್ಸಿಡೆನ್ಸ್ ಒಂಥರ ಚೆನ್ನಾಗಿತ್ತು. ಸೊ ಅದಾದಮೇಲೆ ಹೊಸ್ದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋರಿಗೆ ಇದೊಂಥರ ಕಾಮನ್ ಆಗಿಬಿಟ್ಟಿರುತ್ತೆ. ಅಂದರೆ ಎಲ್ಲನ ಗೊತ್ತಿರೋರು ಯಾರನ್ನ ಸಿಕ್ಕಿದ್ರೆ, ರಿಲೇಷನ್ ಫ್ರೆಂಡ್ಸ್ ಯಾರನ್ನ ಸಿಕ್ಕಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಅದೊಂದು ಕಾಮನ್ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಅವ್ರಿಗೂ ನಾನು ಹೇಳ್ತಿದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ಮೂವಿಗೆ ಹೋಗೋಣ ಅಂತ ಅಂದರು. ನನಗೆ ತುಂಬ ದಿನ ಆಯ್ತಲ್ಲ ಮೂವಿಗೆ ಹೋಗಿ. ಅಂದರೆ ಮದುವೆಗೆ ಮುಂಚೆ ಹೋಗಿದ್ದು, ಮದುವೆ ಆದಮೇಲೆ ನಾನು ಮೂವಿಗೆ ಹೋಗಿಲ್ಲ, ಬರೀ ದೇವಸ್ಥಾನ ಅದು ಇದು ಆಗೋಯ್ತು. ಸೊ ಹಂಗಾಗಿ ನಾನು ಎಲ್ಲೂ ಹೋಗಿರ್ಲಿಲ್ವಲ್ಲ, ಸರಿ ಬಾ ಅಂತ ಅಂದ್ಬಿಟ್ಟು ನಾವು ಮೂವಿಗೆ ಹೋದ್ವಿ. ಯಾವ ಮೂವಿ ಅಂತ ಅಂದರೆ ಮಾದೇವ ಮೂವಿಗೆ. ಸೊ ಮಾದೇವ ಮೂವಿಗೆ ನಾನು ಹೀರೋ ಯಾರು ಹೀರೋಯಿನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆಮೇಲೆ ಅವ್ರು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಬನ್ನಿ ನೋಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ಮಾಲ್ ಇದೆ, ಅಲ್ಲೇ ಹೋಗಿ ನಾವು ಮೂವಿ ನೋಡ್ಕೊಂಡು ಬಂದ್ವಿ. ನಾನು ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಎಷ್ಟು ಕಾಸ್ಟ್ಲಿ ಅಂತಂದರೆ ಥಿಯೇಟ್ರಿಗೆ ಹೋಗಿ ಬರೀ ಮೂವಿ ನೋಡ್ಕೊಂಡು ಬರಬೇಕು ಅಷ್ಟೇ ಹೊರತು ಅಲ್ಲೇನು ತೊಗೊಳ್ಬಾರ್ದು, ತಿನ್ನಲೂಬಾರ್ದು, ಏನು ಮಾಡಬಾರ್ದು ಅನಿಸ್ಬಿಡ್ತು. ನೋಡ್ತಿರ್ಬೋದು ನಾನು ಏನು ಆ್ಯಕ್ಷನ್ ಮಾಡ್ತಿದ್ದೀನಿ ಅಂತಂದರೆ ಹೆವಿ ಕಾಸ್ಟ್ಲಿ. ನಾವು ಅಲ್ಲಿ ಏನೇ ಫುಡ್ ತೊಗೊಂಡ್ರು 300 ಮೇಲೆ ಇದೆ, ಯಾವುದು ಕಡಿಮೆ ಇಲ್ಲ. ಆ್ಯಕ್ಚುಲಿ ಅಟ್ಲೀಸ್ಟ್ ಒಂದು ಕೂಲ್ ಡ್ರಿಂಕ್ಸ್ ತೊಗೊಳ್ಳೋಣ ಅಂತ ಅಂದ್ರೂ ಅದು 300 ಮೇಲೆ ಇದೆ. ಆ್ಯಂಡ್ ಅಲ್ಲಿ ಸ್ಕ್ಯಾನ್ ಕೊಟ್ಟಿರ್ತಾರೆ, ನಮ್ಮ ಸೀಟ್ ಅಪೋಸಿಟಲ್ಲೇ ಇರುತ್ತೆ. ಇಲ್ಲಾಂದರೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿರೋದ್ರಿಂದ ಆನ್ಲೈನಲ್ಲೇ ಸಿಗುತ್ತೆ. ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಾವು ಕುಂತಿರೋ ಜಾಗದಲ್ಲೇ ತೊಗೊಬಂದು ನಮ್ಗೆ ಏನು ಬೇಕೋ ಫುಡ್ನ ಡೆಲಿವರಿ ಮಾಡ್ತಾರೆ. ಸೊ ಹಾಗಾಗಿ ನಾವು ಇಂಟರ್ವೆಲ್ ಮುಗಿಯೋವರೆಗೂ ನಾವೇನೂ ತೊಗೊಂಡಿರಲಿಲ್ಲ. ಸೊ ಇಂಟರ್ವೆಲ್ ಆದಮೇಲೆ ನನಗೂ ಹೊಟ್ಟೆ ಹಸಿತಿತ್ತಲ್ವ. ಸೊ ಹಾಗಾಗಿ ಒಂದು ಮಿನಿ ಪಿಜ್ಜಾನು ಮತ್ತು ಒಂದು ಕೋಕೋ ಕೋಲಾನ ಆರ್ಡರ್ ಮಾಡಿದ್ವಿ. ಅದಕ್ಕೇ 600 ರೂಪೀಸ್ ಆಯಿತು. ನನಗೆ ಹೊಟ್ಟೆ ಎಲ್ಲ ಉರಿತು ನಿಜವಾಗ್ಲೂ. ಅಷ್ಟು ಕಾಸ್ಟ್ಲಿ, ಅಷ್ಟು ದುಡ್ಡು ಕೊಟ್ಟು ತಿನ್ನಬೇಕಾ ಅಂತ ಅನಿಸ್ಬಿಡ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಯಾವಾಗಲಾದರೂ ಒಂದು ಸತಿ ನಾವು ಈ ಥರ ಹೊರಗಡೆ ಹೋದ್ಮೇಲೆ ನಾವು ಖರ್ಚು ಮಾಡಲೇಬೇಕಾಗತ್ತೆ ಅಲ್ವಾ. ಎಸ್, ಇದು ಯಾವ ಟೆಂಪಲ್ ಅಂತ ನೀವು ನೋಡ್ತಿರ್ಬೋದು. ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮಂಗಳೂರಲ್ಲಿರೋಂಥ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗಿದ್ದಂಥ ವಿಡಿಯೋ ಇದು. ಸೊ ನಾನು ಹೋಗಿರಲಿಲ್ವಲ್ಲ. ಸೊ ಹಾಗಾಗಿ ನೀವೇ ಹೋಗಿದ್ದೀರಲ್ಲ, ಹೆಂಗೋ ವಿಡಿಯೋ ಮಾಡ್ಕೊಬನ್ನಿ ಅಂತ ಹೇಳಿದೆ. ಪಾಪ ತುಂಬ ಹೆವಿ ಮಳೆ ಇರೋದ್ರಿಂದ, ಆವಾಗಂತೂ ಸಿಕ್ಕಾಪಟ್ಟೆ ಒಂದು 3 ಡೇಸ್ ಬ್ಯಾಕಿಂದ ಕಂಟಿನ್ಯೂಸ್ ಆಗಿ ಮಳೆ ಇರೋದ್ರಿಂದ ಅಷ್ಟು ದೂರ ಅವ್ರು ಹೋಗಿ ಬಂದು ದರ್ಶನ ಬಂದಿರೋದೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ಅದರಲ್ಲೂ ಪಾಪ ಸ್ವಲ್ಪ ವೀಡಿಯೋಸ್ ನನಗೋಸ್ಕರ ಬಂದಿದ್ದಾರೆ, ದೇವ್ರ ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ ಅಂತ ಹೇಳಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ದೇವ್ರು ಕಾಣಿಸ್ತಿದೆ ಅಂತ. ಸೊ ಹಂಗಾಗಿ ಈ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಆ್ಯಡ್ ಮಾಡಿದ್ದೀನಿ, ವಾಚ್ ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನನ್ನ ಔಟ್ಫಿಟ್ ಈ ಥರ ಇದೆ. ಆ್ಯಂಡ್ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ರೆಡಿ ಆಗೋಣ ಅಂತ ನಾನೇನು ಜಾಸ್ತಿ ಮೇಕಪ್ ಮಾಡಲ್ಲ ಗೈಸ್. ನೀವೇ ನೋಡ್ಬೋದು ನಾನು ಏನೇನು ಹಾಕ್ಕೊತೀನಿ ಅಂತ. ಜಸ್ಟ್ ಒಂದು ಫೇರ್ ಆ್ಯಂಡ್ ಲವ್ಲಿ, ಪಾನ್ಸ್ ಪೌಡರ್, ಕಾಜಲ್, ಲಿಪ್ಸ್ಟಿಕ್ ಬಿಟ್ಟರೆ ಬೇರೆ ಇನ್ನೇನು ಹಾಕಲ್ಲ. ಆ್ಯಂಡ್ ನನಗೆ ಈ ವಿಡಿಯೋದಲ್ಲಿ ಮಾತಾಡೋದಕ್ಕೆ ಬೇಜಾರಾಗ್ತಿದೆ. ಯಾಕೆ ಅಂತ ಅಂದರೆ ನಾನು ಏನಕ್ಕೆ ರೆಡಿ ಆಗ್ತಿದ್ದೀನಿ ಅಂತಂದರೆ ಆಷಾಢ ಬಂತಲ್ಲ ಗಾಯ್ಸ್. ನಾನು ಗಂಡನ ಮನೆಯಿಂದ ಅಮ್ಮನ ಮನೆಗೆ ಹೊರಡೋ ಟೈಮ್ ಬಂತು. ಆ್ಯಂಡ್ ಮದುವೆ ಆದಮೇಲೆ ನನಗೆ 4 ಮಂತ್ಸ್ ಆದಮೇಲೆ ಇಷ್ಟು ಬೇಗ ಆಷಾಢ ಬಂದ್ಬಿಡ್ತು ಅಂತ ಬೇಜಾರಾಗ್ತಿದೆ. ಅಂದರೆ ಅವ್ರನ್ನ ಬಿಟ್ಟು 1 ಮಂತ್ ಇರಬೇಕಲ್ವ. ಸೊ ಹಾಗಾಗಿ ಅವರು ರೇಗಿಸ್ತಾಯಿದ್ರು. 1 ಮಂತ್ ಅಷ್ಟೇನಾ, 2 ಮಂತ್ಸ್ ಇರಬೇಕಲ್ವ ಅಂತ ರೇಗಿಸ್ತಾಯಿದ್ರು. ಹೌದಾ, ಆಯಿತು, ನಾನು 2 ಮಂತ್ಸ್ ಆದರೂ ಅಲ್ಲೇ ಇರ್ತೀನಿ ಬಿಡಿ ಅಂತ ನಾನು ಹೇಳ್ತಿದ್ದೆ, ಹೀಗೆ ಕಾಮಿಡಿ ಮಾಡಿಕೊಂಡು. ಸೊ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಹೇಳೋದಕ್ಕೆ. ಹಾಗಾಗಿ ನಾನು ಅಪ್ಪ ಅಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ನನಗೆ ಇಲ್ಲಿಂದನೇ ಯಾರೂ ಕಳಿಸ್ಬಾರ್ದಲ್ವ, ಗಂಡನ ಮನೆಯಿಂದ ಯಾರೂ ಕರ್ಕೊಂಡು ಹೋಗ್ಬಾರ್ದು ಅಮ್ಮನ ಮನೆಗೆ. ಸೊ ಹಾಗಾಗಿ ಅಮ್ಮನ ಮನೆಯಿಂದನೇ ಬಂದು ನನ್ನ ಕರ್ಕೊಂಡು ಹೋಗ್ಬೇಕಾಗಿರೋ ಪದ್ಧತಿ ಇರೋದ್ರಿಂದ ಅಪ್ಪ ಅಮ್ಮ ಮತ್ತು ಧನು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅವ್ರು ಯಾವಾಗ ಬರ್ತಾರೆ ಏನು ಅಂತ. ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗೋಣ ಅಂತ ಹೇಳಿ ನಾನು ರೆಡಿ ಆಗ್ತಾಯಿದ್ದೆ.
ರೆಡಿ ಆದಮೇಲೆ ಅತ್ತೆ ಅಷ್ಟರಲ್ಲಿ ಹೂವು ಮುಡ್ಕೊ ಅಂತ ಹೇಳಿ ಹೂವು ತೊಗೊಬಂದು ಕೊಟ್ಟರು. ನನಗೆ ಇನ್ನೊಂದು ಏನು ಬೇಜಾರು ಅಂತ ಅಂದರೆ ನನಗೆ ಬ್ಯಾಕ್ ಕ್ಯಾಮ್ರಾ ಹೋಗ್ಬಿಟ್ಟಿದೆ ಗಾಯ್ಸ್, ಹೊಡೆದೋಗ್ಬಿಟ್ಟಿದೆ, ಬ್ಲರ್ರಾಗಿ ಕಾಣಿಸ್ತಿದೆ. ನನಗೆ ಹೊಸ ಮೊಬೈಲ್ ತೊಗೊಳ್ಳೋವರೆಗೂ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ಅದಕ್ಕೆ ನಾನು ಜಾಸ್ತಿ ಬ್ಯಾಕ್ ಕ್ಯಾಮ್ರಾಯಿಂದ ನನ್ನ ಮೊಬೈಲಲ್ಲಿ ನಾನು ವೀಡಿಯೋನ ಯಾವುದು ಕ್ಯಾಪ್ಚರ್ ಮಾಡೋದಿಲ್ಲ. ನನ್ನ ಹಸ್ಬೆಂಡ್ ಇದ್ದರೆ ಅವ್ರ ಫೋನಲ್ಲಿ ಮಾಡ್ಕೊತೀನಿ, ಇಲ್ಲಾಂದರೆ ಅಮ್ಮನ ಮನೇಲಿದ್ದರೆ ಅಮ್ಮನ ಫೋನಲ್ಲಿ ಮಾಡಿಕೊಂಡು ಆಮೇಲೆ ನಾನು ಶೇರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಲ್ವ. ಸೊ ಹಾಗಾಗಿ ಕೆಲವೊಂದು ವೀಡಿಯೋಸು ಮಧ್ಯ ನಿಮ್ಗೆ ಏನಾರ ಬ್ಲರ್ ಅನಿಸ್ಬೋದು, ಬೇರೆ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಒಂದು ಮೊಬೈಲ್ ತೊಗೊಳ್ಬೇಕು, ಸದ್ಯಕ್ಕೆ ಇನ್ನೂ ತೊಗೊಂಡಿಲ್ಲ, ನೋಡೋಣ ಯಾವಾಗ ಕೊಡಿಸ್ತಾರೆ ಅಂತ. ಸೊ ಹಾಗಾಗಿ ನೋಡಿ ನಾನು ಫೈನಲಾಗಿ ಹೂವು ಮುಡ್ಕೊಂಡು ರೆಡಿ ಆದೆ. ಅಷ್ಟರಲ್ಲಿ ನಾನು ಪೂಜೆ ಮುಗಿಸೋಣ ಅಪ್ಪ ಅಮ್ಮ ಬರೋ ಅಷ್ಟರಲ್ಲಿ ಅಂತ ಹೇಳಿ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿ ಕೂತ್ಕೊಳ್ಳೋಣ, ಅಷ್ಟರಲ್ಲಿ ನೋಡೋಣ ಬರ್ತಾರೇನೋ ಅಂತ ಅಂದ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ದೆ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ನಾನೇ ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಇನ್ನೇನು ಕೂತ್ಕೊಂಡೆ ಅಷ್ಟರಲ್ಲಿ ಕರೆಕ್ಟಾಗಿ ಅಪ್ಪ ಅಮ್ಮ ಎಲ್ಲ ಬಂದರು. ಇನ್ನೊಂದು ಏನು ಬೇಜಾರು ಅಂತ ಅಂದರೆ ನಾನು ಹೋಗೋ ದಿನ ನನ್ನ ಹಸ್ಬೆಂಡ್ ಮನೇಲೇ ಇರಲಿಲ್ಲ ಗೈಸ್. ನಂಗೆ ತುಂಬ ಬೇಜಾರಾಗೋಯಿತು. ಏನಕ್ಕೆ ಅಂತಂದರೆ ಇವಾಗ ನಿಮ್ಗೆ ಹೇಳಿದ್ನಲ್ಲ, ಮಂಗ್ಳೂರಿಗೆ ಹೋಗಿದ್ರು ಕೊರಗಜ್ಜೆ ದೇವಸ್ಥಾನಕ್ಕೆ ಅಂತ. ಸೊ ಅವ್ರು ಅಲ್ಲಿಗೆ ಹೋಗಿರೋದ್ರಿಂದ ಈ ಕಡೆ ನಾನು ಬೇಡ ಅಂತ ಹೇಳೋದಕ್ಕೂ ಆಗೋಲ್ಲ, ಈ ಕಡೆ ನನಗೋಸ್ಕರ ಇಲ್ಲಿ ಇರಬೇಕು ಅಂತಲೂ ಅವ್ರಿಗೆ ಹೇಳೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ನಾನೇ ಸುಮ್ಮನೆ ಆಗಿಬಿಟ್ಟೆ. ಇನ್ನೇನು ನಮ್ಮ ಮನೆಗೆ ಬಂದಾಗ ಬೇಕಂದರೆ ನಾವು ಮೀಟ್ ಮಾಡ್ಕೊಳ್ಬೋದು, ಅಂದರೆ ಅವ್ರ ಮನೆಗೆ ಬರೋ ಹಾಗಿಲ್ಲ, ಹೊರಗಡೆ ಹೋದರೆ ಮೀಟ್ ಮಾಡ್ಕೊಬೋದಲ್ಲ ಅಂತೇಳಿ ನಾನೇ ಸುಮ್ಮನೆ ಆಗಿಬಿಟ್ಟೆ. ಬಟ್ ಇನ್ನೊಂದು ಏನಂತಂದರೆ ನಾನು ಹೊರಡೋ ದಿನವೇ ಅವ್ರು ಇಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗಿದೆ. ಅದು ಬಿಟ್ಟರೆ ಬೇರೆ ಇನ್ನೇನೇ ಇಲ್ಲ ಗಾಯ್ಸ್. ಸೊ ಅವ್ರು ಬರೋ ಅಷ್ಟರಲ್ಲಿ ಅತ್ತೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಏನೇನು ಅಡುಗೆ ಮಾಡಿದರು ಅಂತ ಹೇಳ್ತೀನಿ. ನಮ್ಮ ಮನೇಲಿ ಅತ್ತೆ ಒಬ್ಬಟ್ಟು ಮಾಡಿದರು, ಪಾಯಸ ಮಾಡಿದರು, ಆ್ಯಂಡ್ ಬೇಳೆ ಸಾಂಬಾರು ಮಾಡಿದರು. ಅದಾದಮೇಲೆ ಕಾಳು ಗೊಜ್ಜು ಮಾಡಿದರು. ವೀಡಿಯೋ ಮಾಡುವಾಗ ಏನು ಕುಳ್ಳಿ ನೀನು ಏನು ಮಾಡ್ತೀನಿ ನನ್ನ ಕುಳ್ಳಿ ಅಂತ ರೇಗಿಸ್ತಾರೆ ನಮ್ಮ ಅತ್ತೆ. ಏನು ಮಾಡ್ಕೊತಿದ್ಯಾ ನೀನು, ನಾನು ಅಡುಗೆ ಮಾಡಿರೋದೆಲ್ಲ ವೀಡಿಯೋ ಮಾಡ್ತಿದ್ಯಾ ಅಂತ ರೇಗಿಸ್ತಾಯಿದ್ರು. ಸೊ ಅಪ್ಪ ಅಮ್ಮ ಎಲ್ಲ ಊಟ ಮಾಡ್ತಾಯಿದ್ದಾರೆ. ನಂದು ಊಟ ಆಲ್ರೆಡಿ ಆಗಿಬಿಟ್ಟಿತ್ತು. ಧನ್ವಿತಿಗೂ ತಿನ್ನಿಸುವಾಗಲೇ ನಾನು ತಿನ್ಕೊಬಿಟ್ಟಿದ್ದೆ, ಬಿಟ್ಬಿಟ್ಟಿದ್ದೆ, ಅವನು ತಿನ್ನಲಿಲ್ಲ ಜಾಸ್ತಿ. ಆ್ಯಂಡ್ ನಮ್ಮ ಭಾವನೇ ಅಡುಗೆ ಬಡಿಸ್ತಾ ಇದ್ದಾರೆ. ಈ ಮಕ್ಕಳು ಏನಂತಂದರೆ ತಾನೂ ತಿನ್ನಲ್ಲ ತಿನ್ನೋರ್ಗೂ ಬಿಡಲ್ಲ ಅಂತ ಹೇಳ್ತಾರಲ್ಲ, ಸೊ ಹಾಗೆ ನಮ್ಮ ಅಪ್ಪ ಅಮ್ಮ ಊಟ ಮಾಡುವಾಗ ಸಖತ್ ಡಿಸ್ಟರ್ಬ್ ಮಾಡ್ತಿದ್ದ. ಅದಾದಮೇಲೆ ಫೈನಲಿ ನಾನು ಹೊರಡೋ ಸಮಯ ಬಂತು. ಅರಿಶಿನ ಕುಂಕುಮ ಕೊಟ್ಟರು, ನಾನು ವಾರ್ಗಿತಿ ತೊಗೊಂಡು. ನನಗೆ ಬೇಜಾರಾಯಿತು, ಅಳು ಬಂದ್ಬಿಡ್ತು ನಿಜ ಹೋಗೋ ಟೈಮಲ್ಲಿ. ಬಟ್ ಕಂಟ್ರೋಲ್ ಮಾಡಿಕೊಂಡೆ. ನಾನು ಹತ್ರ ಅವರು ಅಳ್ತಾರೆ ಬೇಜಾರಾಗ್ತಾರೆ ಅಂತ ಹೇಳಿ. ಆ್ಯಂಡ್ ನನ್ನ ಹಸ್ಬೆಂಡ್ ಇಲ್ಲದೇ ಇರೋ ಕಾರಣ ನನಗೆ ಅಳು ಜಾಸ್ತಿ ಬರಲಿಲ್ಲ, ಕಂಟ್ರೋಲ್ ಮಾಡಿಕೊಂಡೆ. ಅವ್ರು ಇದ್ದಿದ್ದರೆ ನಿಜವಾಗ್ಲೂ ಮೇ ಬಿ ಅಳ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ. ಫೈನಲಿ ನಾನು ಹೊರಡೋ ಟೈಮ್ ಬಂತು. ಅರಿಶಿನ ಕುಂಕುಮ ತೊಗೊಂಡು ನಾನು ನಮ್ಮ ಮನೆಗೆ ಹೋದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಒಂದು ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಏನಾದರೂ ಐಡಿಯಾ ನಿಮಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್.